Hello, guys. Welcome to the review of ಕಂಪ್ಲೀಟ್ ರಿವ್ಯೂ ಇಲ್ಲಿದೆ. ನಾನು ಈ ಮೂವಿ ನೋಡೋಕ್ಕಿಂತ ಮುಂಚೆ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ, ನನಗಂತೂ ಟ್ರೈಲರ್ ನೋಡ್ಬಿಟ್ಟು ಏನೂ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ. ಲೈಕ್ ವೆಂಕಟ್ ಪ್ರಭು ಅವ್ರದ್ದು ಮೂವೀಸ್ ಮೇಲೆ ನನಗೆ ಅಷ್ಟು ನಂಬಿಕೆನೇ ಇಲ್ಲ. ಲೈಕ್ ಲಾಸ್ಟ್ ಮಾನಾಡು ಇರ್ಬೋದು, ನನಗೆ ಅವ್ರದ್ದು ಮೂವಿ ಇಷ್ಟ ಆಗಿರೋದು ಒಂದೇ ಅಂದರೆ ಮಂಗಾತ. ಅದು ಬಿಟ್ಟರೆ ನನಗಿನ್ನು ಯಾವ ಮೂವಿನೂ ಅಷ್ಟು ಇಷ್ಟನೇ ಆಗಿಲ್ಲ. ಲೈಕ್ ಸಿಂಪ್ಲಿ ಏನೋ ಒಂದು ಸ್ಟೋರಿ ಬೇಸ್ಡ್ ಇರಲ್ಲ, ಏನೋ ಒಂದು ಮಾಡ್ತಿರ್ತಾರೆ. ನನಗಂತೂ ಆ ರೇಂಜಿಗೇನು ಇಂಪ್ಯಾಕ್ಟ್ ಕೊಡೋ ಡೈರೆಕ್ಟ್ ಅಂತ ನಾನಂತೂ ಝೀರೋ ಎಕ್ಸ್ಪೆಕ್ಟೇಷನ್ಸಲ್ಲೇ ಹೋಗಿದ್ದೆ. ನನಗೆ ಹೇಗೆ ಅನಿಸ್ತು ಅಂತ ತಿಳಿಸ್ತೀನಿ. ಇನ್ನು ಈ ಮೂವಿ ನೋಡಿದ್ಮೇಲೆ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಪಾಸಿಟಿವ್ಸು ಮತ್ತು ನೆಗೆಟಿವ್ಸ್ ನೋಡೋದಾದರೆ, ಮೊದಲನೇದಾಗಿ ಪಾಸಿಟಿವ್ ವಿಷಯಕ್ಕೆ ಬರೋದಾದರೆ, ವಿಜಯ್ ಅವ್ರ ಆ್ಯಕ್ಟಿಂಗು ಲಿಟ್ರಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತೀನಿ. ಲೈಕ್ ಆ ಮೂವಿಗೆ ಒಂಥರ ಪಾಸಿಟಿವ್ ಅಲ್ಲ, ಇವರು ಬ್ಯಾಕ್ ಬೋನ್ ಇದ್ದಂಗೆ ಅಂತ ಹೇಳ್ತೀನಿ. ಔಟ್ ಆ್ಯಂಡ್ ಔಟ್ ಫುಲ್ಲು ಎಂಟರ್ಟೈನಿಂಗಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಜಯ್ ಅವರು. ತುಂಬ ಅದ್ಭುತವಾಗಿದೆ. ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಲೇ ಹೇಳ್ತೀನಿ ಮೂವಿಗೆ. ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೌಡ್ ಪುಲ್ಲರ್ ಇವರು. ಲೈಕ್ ಇವರು ಮೂವೀಸ್ ಇದ್ದಿದ್ದ ಕಡೆ ಕ್ರೌಡ್ ಇದ್ದೇ ಇರುತ್ತೆ. ನಾನು ಇವತ್ತು ಹೋಗಿರೋದು ಮಾರ್ನಿಂಗ್ ಶೋಗೂ ಅಷ್ಟೇ, ಆಲ್ಮೋಸ್ಟ್ ಹೌಸ್ಫುಲ್ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತಲೇ ಅನಿಸುತ್ತೆ ನನಗೆ ಇವ್ರ ಮೂವಿ ನೋಡ್ಬೇಕಾರೆ. ಅದೊಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಇನ್ನೊಂದು ಪಾಸಿಟಿವ್ ನೋಡೋದಾದರೆ, ಓಕೆ, ಡೈರೆಕ್ಟರು ಬಿಗ್ ಸ್ಟಾರ್, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಇನ್ ತಮಿಳ್ ಇಂಡಸ್ಟ್ರಿನ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಲೈಕ್ 3 hours ಮೂವಿ ಅಂತ ಹೇಳಿದ್ದಾರೆ. ಓಕೆ, ಅವರು ಕಾನ್ಫಿಡೆನ್ಸಿಗೆ ಮೆಚ್ಚಬೇಕಾಗಿದೆ. ಆದರೆ 3 hours ಏನೋ ಒಂದು ಮೂವಿ ಪುಷ್ ಮಾಡೋಕ್ಕೆ ಮಾಡಿದ್ದಾರೆ. ಅದೊಂದು ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ನು ಓಕೆ, ಆ ಡೀಸೆಂಟ್ ಜಾಬ್ ಅಂತಲೇ ಹೇಳ್ತೀನಿ ನನಗೆ ಗೊತ್ತಿರೋಂಗೆ. ಅದೊಂದು ಸ್ಲೈಟ್ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಲೈಕ್ ಬೋರ್ ಹೊಡೆಯುತ್ತೆ, ಆದರೂ ಓಕೆ, ಒಂದೊಂದು 4-5 ಟ್ವಿಸ್ಟ್ಸ್ ಕೊಟ್ಟಿದ್ದಾರಲ್ಲ, ಆ ಟ್ವಿಸ್ಟ್ಸ್ಗೇ ಡೈರೆಕ್ಟ್ರಿಗೆ ಒಂದು ಅಪ್ಲಾಸ್ ಕೊಡಬೇಕು. ಅದಕ್ಕೆ ಅಂತಲೇ ಒಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ ಇದು. ಇನ್ನು ನೆಗೆಟಿವ್ಸ್ ನೋಡೋದಾದರೆ, ನನಗೆ ಪಾಸಿಟಿವ್ಸ್ ಜಾಸ್ತಿನೇ ಅನಿಸ್ಲಿಲ್ಲ, ಯಾವುದು ನೆಗೆಟಿವ್ಸ್ ತುಂಬ ಇತ್ತು. ಲೈಕ್ ಇನ್ನು ಮೊದಲನೇ ನೆಗೆಟಿವ್ ನೋಡೋದಾದರೆ, ರನ್ ಟೈಮ್ ಅಂತೂ 3 hours 3 minutes ವರ್ತಿಲ್ಲ ಅಂತಲೇ ಅನ್ನಿಸ್ತು. ತುಂಬ ಲ್ಯಾಗ್ ಅನ್ನಿಸ್ತು. ಲೈಕ್ ಫಸ್ಟ್ ಹಾಫು ಲ್ಯಾಗ್ ಇರುತ್ತೆ, ಸೆಕೆಂಡ್ ಹಾಫು ಲ್ಯಾಗ್ ಅನ್ನಿಸ್ತು. ಲೈಕ್ ಹೀರೋ ಇಂಟ್ರೊಡಕ್ಷನ್ ಆದಮೇಲೂ ಏನೋ ಒಂದು ಆ್ಯಕ್ಷನ್ ಪ್ಯಾಕ್ಟ್ ಎಪಿಸೋಡ್ಸ್ ಬರುತ್ತೆ ಅಷ್ಟೇ ಹೊರ್ತು ನಿಮಗೆ ಸ್ಟೋರಿ ಇನ್ಡೆಪ್ತಾಗಿ ಏನೂ ಹೋಗಲ್ಲ. ಲೈಕ್ ಮಗನ ಕಳ್ಕೊಂಡಿರ್ತಾನೆ, ತಿರ್ಗಾ ಮಗ ಸಿಗ್ತಾನೆ, ತಿರ್ಗಾ ಅವ್ನು ಮಗ ವಿಲನ್ ಆಗ್ತಾನೆ, ಆ ಥರ ಒಂದು ಸ್ಟೋರಿ ಬ್ಯಾಕ್ ಡ್ರಾಪಲ್ಲೇ ಹೋಗ್ತಿರುತ್ತೆ ಹೊರತು ನಿಮ್ಗೆ ಹೊಸ್ತನದೇನೂ ಕಾಣಿಸಲ್ಲ ಸ್ಟೋರೀಲಿ. ಅದೊಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂತಲೇ ಹೇಳ್ತೀನಿ. ಇನ್ನೊಂದು ನೆಗೆಟಿವ್ ನೋಡೋದಾದರೆ, ಮೈನ್ಯೂಟ್ ಲಾಜಿಕ್ಸ್ ಎಲ್ಲ ಮಿಸ್ ಮಾಡಿದ್ದಾರೆ. ಲೈಕ್ ರಾ ಏಜೆಂಟ್ಸು ಅವರು ಯಾರನ್ನೇ ಇಂಟ್ರ್ಯಾಕ್ಟ್ ಆದ್ರೂ ಅವ್ರ ಬ್ಯಾಕ್ ಸ್ಟೋರಿ ಎಲ್ಲ ತಿಳ್ಕೊತಾರೆ. ಲೈಕ್ ಅವರು ಯೋಚನೆ ಮಾಡ್ತಾರೆ. ಅಂಥ ಬ್ರಿಲಿಯಂಟ್ ಪೀಪಲ್ಸ್ ರಾ ಏಜೆಂಟ್ಸ್ ಆಗೋದು. ಇದರಲ್ಲಿ ಹೆಂಗಿದೆ ಅಂದರೆ, ಯಾರೋ ಒಬ್ಬ ಒಂದು 10 years ಆದಮೇಲೆ ಸಿಗ್ತಾನೆ, ಅವ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಕ್ಕೆ ಕೇಳಿದೆ, ಬಾ ಅಂತ ಕರ್ಕೊಂಡು ಹೋಗೋದು. ಆ ಥರದ್ದು ಒಂದು ಸ್ವಲ್ಪ ಆ ಥರ ಸಣ್ಣ ಪುಟ್ಟ ಮೈನ್ಯೂಟ್ ಲಾಜಿಕ್ಸು. ಆಮೇಲೆ ಆ್ಯಕ್ಷನ್ ರನ್ನಿಂಗ್ ಶಾರ್ಟ್ಸಲ್ಲಿ ಅವ್ರಿಗೆ ಬುಲೆಟೇ ಬೀಳದೇ ಇರೋದು. ಲೈಕ್ ಹೀರೋ ಅಂತ ಒಂಥರ ಇಮ್ಮಾರ್ಟಲ್ ಥರ ತೋರ್ಸೋಕೆ ಹೋಗ್ಯಾರೆ. ಅದೊಂದು ಸ್ವಲ್ಪ ಬ್ಯಾಡ್ದಿತ್ತು ಅಂತ ಅನ್ನಿಸ್ತು. ಲೈಕ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಚೆಪಾಕ್ ಸ್ಟೇಡಿಯಂ ಮೇಲೆಲ್ಲ ಬೈಕ್ ಶಾಟ್ಸು, ಲೈಕ್ ಆ ಥರ ನನಗನ್ಸ್ದಂಗೆ ಅದು ಒನ್ ಆಫ್ ದ ಪಬ್ಲಿಕ್ ಪ್ಲೇಸ್. ಆ ಥರದ್ರಲ್ಲಿ ಈ ಥರ ಬಾಂಬ್ಸ್ ಆಗಿರ್ಬೋದು, ಲೈಕ್ ಈಗ ಇವರು ಮಾಡಿರೋ ಫೈಟ್ ಸೀಕ್ವೆನ್ಸ್ ಆಗಿರೋದು, ಆ ಥರ ಸ್ವಲ್ಪ ಆಡೋಕೆ ಕಾಣಿಸುತ್ತೆ. ಅದೊಂದು ನೆಗೆಟಿವ್ ಅಂತಲೇ ಹೇಳ್ತೀನಿ ನನ್ನ ಲೆಕ್ಕದಲ್ಲಿ. ಇನ್ನೂ ಒಂದು ನೆಗೆಟಿವ್ ನೋಡೋದಾದರೆ, ಡೈರೆಕ್ಷನ್ನು ಸಿಕ್ಕಾಪಟ್ಟೆ ಏನೋ ಒಂದು 4-5 ಮೂವಿ ತೊಗೊಂಡು ಒಂದೇ ಮಿಕ್ಸ್ ಮಾಡಿ ಹೊಡೆದಂಗಿತ್ತು. ನನಗನ್ಸ್ದಂಗೆ ಹೊಸತನ ಏನೂ ಇಲ್ಲ ಈ ಡೈರೆಕ್ಷನು ಮತ್ತು ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿಲಿ. ಲೈಕ್ ಡೈರೆಕ್ಟರ್ ಟ್ರೂಲಿ ಫೇಲ್ಡ್ ಅಂತ ಹೇಳ್ತೀನಿ. ನನಗನ್ಸ್ದಂಗೆ ಇಂಥ ಡೈರೆಕ್ಟರು ಇಂಥ ಸ್ಟಾರ್ ಸಿಕ್ಕಿದಾಗ ಏನಾನ ಹೊಸ ಥರ ತೋರ್ಸೋಕ್ಕೆ ಟ್ರೈ ಮಾಡಬೇಕು. ಲೈಕ್ ಫ್ಲಾಪ್ ಆದರೂ ಪರವಾಗಿಲ್ಲ, ಎಕ್ಸ್ಪರಿಮೆಂಟಲ್ ಫ್ಲಾಪ್ ಆದರೆ ಇನ್ನೂ ಒಳ್ಳೆಯದೇ. ಲೈಕ್ ರೆಕಗ್ನೈಸನ್ ಆಗ್ತಾರೆ ಈ ಥರ ಟ್ರೈ ಮಾಡಿದ್ದಾರೆ ಅಂತ. ಇವ್ರು ಸುಮ್ಮನೆ ಹಳೆ ಕಾಲದ್ದೇ ಕಮರ್ಷಿಯಲ್ ಎಲಿಮೆಂಟ್ಸ್ ತೊಗೊಂಬಂದು ಹಾಕ್ಬಿಟ್ಟು ಮೂವಿ ಮಾಡಿಬಿಟ್ರೆ ಓಡುತ್ತೆ ಅಂತ ಅನ್ಕೊಬಿಟ್ಟಿದ್ದಾರೆ. ಈಗಿನ ಜನ್ರೇಷನ್ ತುಂಬ ಚೇಂಜ್ ಆಗಿದೆ. ಕಂಟೆಂಟಿಗೆ ವ್ಯಾಲ್ಯೂ. ಸ್ಟಾರ್ಡಮ್ ಎಷ್ಟೇ ಇರಲಿ, ಕಂಟೆಂಟ್ ಇಲ್ಲಾಂದರೆ ಯಾರೂ ನೋಡೋಲ್ಲ. ಇನ್ನೊಂದು ನೆಗೆಟಿವ್ ನನಗನ್ಸಿದ್ದು ಅಂದರೆ ಮ್ಯೂಸಿಕ್ಕು.
ಯುವನ್ ಶಂಕರ್ ರಾಜ್ ಅವ್ರ ಮ್ಯೂಸಿಕ್ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ತಮಿಳ್ ಇಂಡಸ್ಟ್ರಿ. ಲೈಕ್ ಈ ಮೂವಿಗೆ ಏನು ಅಷ್ಟು ಇಂಪ್ಯಾಕ್ಟ್ಫುಲ್ ಮೂವೀಸ್ ಇರಲಿಲ್ಲ, ಬಿ ಜಿ ಎಮ್ಮು ಅಷ್ಟಕ್ಕಷ್ಟೇ. ನನಗೆ ಸಾಂಗ್ಸು ಅಷ್ಟು ಕ್ಯಾಚಿ ಅನಿಸ್ಲಿಲ್ಲ. ಈ ಮೂವಿಗೆ ಸಾಂಗ್ಸು ಅಷ್ಟು ಹೈಪಾಗೂ ಇರಲಿಲ್ಲ. ಲೈಕ್ 4 ಸಿಂಗಲ್ಸ್ ಬಿಟ್ರೂ ನನಗೆ ಹೈಪೇ ಇಲ್ಲ. ಅದು ನಮಗಂಟ ರೀಚ್ ಆಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ಅಷ್ಟು ಹೈಪ್ ಇರಲಿಲ್ಲ, ಟ್ರೆಂಡಿಂಗ್ ಇರಲಿಲ್ಲ, ಆ ಥರ ಮ್ಯೂಸಿಕ್ ಇರಲಿಲ್ಲ ಅಂತಲೇ ಅನ್ನಿಸ್ತು. ಲೈಕ್ ಆ ಥರ ಒಂದು ಟ್ರೆಂಡಿಂಗ್ ಮ್ಯೂಸಿಕ್ ಮಿಸ್ ಆಗಿತ್ತು ಈ ಮೂವಿಗೆ ಅಂತಲೇ ಹೇಳ್ತೀನಿ. ಅದೊಂದು ಸ್ವಲ್ಪ ಟ್ರೆಂಡಿಂಗ್ ಮ್ಯೂಸಿಕ್ ಟ್ರೆಂಡಿಂಗ್ ಸಾಂಗ್ಸ್ ಇದ್ದರೆ ಸ್ವಲ್ಪ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನ್ನು. ಇನ್ನೊಂದು ನೆಗೆಟಿವ್ ನೋಡೋದಾದರೆ ಲೈಕ್ ಫೋರ್ಸ್ಫುಲ್ಲಿ ಸೀನ್ಸ್ ಒಂದು 4-5 ಶಾರ್ಟ್ಸ್ ತೆಗೆದಿದ್ದಾರೆ. ಲೈಕ್ ಹೈ ಮೂಮೆಂಟ್ಸ್ ಬೇಕು ಮೂವಿಗೆ. ಆ ಮೂಮೆಂಟ್ಸಿಂದ ಮೂವಿ ಎಲ್ಲ ಸ್ಟೋರಿ ಮತ್ತು ಬ್ಯಾಕ್ ಡ್ರಾಪು ಸಾಲಿಡ್ ಸ್ಟ್ರಕ್ಚರಿಂಗ್ ಫೌಂಡೇಶನ್ ಎಲ್ಲ ಇದ್ದು ಸ್ಟೋರಿಗೆ ಇದ್ದರೆ ಅವಾಗ ಹೈ ಮೂಮೆಂಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇವ್ರೇನು ಮಾಡ್ಯಾರ, ಸ್ಟೋರಿ ಸಿಂಪಲಾಗಿ ಬರ್ಬಿಟ್ಟು ಹೈ ಮೂಮೆಂಟ್ಸ್ ಕೊಟ್ಬಿಟ್ರೆ ಓಡ್ಬಿಡುತ್ತೆ ಅಂದ್ಕೊಬಿಟ್ಟಿದ್ದಾರೆ. ಲೈಕ್ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಒಂದು 2-3 ಚೆನ್ನಾಗಿದೆ ಅಷ್ಟೇ, ಮಿಕ್ಕಿದೆಲ್ಲ ನೀವೇ ಗೆಸ್ ಮಾಡಿಬಿಡೋದು ಆ ಥರ ಇದೆ. ಆಮೇಲೆ ಲಾಸ್ಟಿಗೂ ಅಷ್ಟೇ ಸುಮ್ಮನೆ ಇಲ್ಲದೇ ಇರೋವೆಲ್ಲ ಮಾಡೋಕ್ಕೋಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ತೊಗೊಬಂದು ಸೆಂಟ್ರಲ್ ತೋರಿಸೋದು, ಆಮೇಲೆ ಧೋನಿ ಅವ್ರದ್ದು ಯೂಸ್ ಮಾಡಿರೋದು, ಆ ಥರದ್ದೆಲ್ಲ ಸ್ವಲ್ಪ ಆಡ್ ಅನಿಸ್ತು. ಆಮೇಲೆ ಶಿವ ಕಾರ್ತಿಕೇಯನ್ ಒಂದು ಸ್ಪೆಷಲ್ ಕ್ಯಾಮಿಯೋಲ್ ಯೂಸ್ ಮಾಡಿದ್ದಾರೆ. ಅದು ಇವ್ರ ಪೊಲಿಟಿಕಲ್ ಕರಿಯರ್ಗೊಂದು ಡೈಲಾಗ್ಸ್ ಬೇರೆ ಇದೆ. ಅವೆಲ್ಲ ನೋಡ್ಬಿಟ್ಟು ಸುಮ್ಮನೆ ಓವರ್ ಎಂಥ್ಯೂಸಿಯಾಸಮಲ್ಲಿ ಏನೇನೋ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಅವಶ್ಯಕತೆ ಇರಲಿಲ್ಲ ಈ ಮೂವಿಗೆ ಅಂತಲೇ ಅನ್ನಿಸ್ತು. ಅದೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿದರೆ ಇನ್ನೂ ಚೆನ್ನಾಗಿರೋ, ಸ್ವಲ್ಪ ನ್ಯಾಚುರಾಲಿಟಿ ರಿಯಾಲಿಟಿಕಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಈ ಮೂವಿ. ನನಗಂತೂ ಅದೆಲ್ಲ ಸ್ವಲ್ಪ ಆಡ್ ಅನ್ನಿಸ್ತು. ನನಗೆ ಬೇಡದಿತ್ತು ಅದೆಲ್ಲ ಸ್ವಲ್ಪ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಮೂವಿ ಅಂತಲೇ ಅನ್ನಿಸ್ತು. ಇನ್ನು ಓವರಾಲಾಗಿ ಈ ಮೂವಿ ಬಗ್ಗೆ ಒನ್ ವರ್ಡಲ್ಲಿ ಹೇಳೋದಾದರೆ, ಈ ಮೂವಿ ಹೆಸರು ಗೋಟ್. ಆದರೆ ನಿಮ್ಮ ಗೋಟ್ ಅಂತ ಇಡಬಾರ್ದಿತ್ತು, ಶೂಟ್ ಅಂತ ಇಡಬೇಕಿತ್ತು. ಫುಲ್ ತಲೆಗೆ ಶೂಟ್ ಮಾಡುತ್ತೆ ಈ ಮೂವಿ. ನನಗಂತೂ 3 ಅವರು ಲಿಟ್ರಲಿ ಹೆಲ್ ಅಂತಲೇ ಅನ್ನಿಸ್ತು. ಯಾವಾಗ ಎದ್ದೋಗ್ತೀನೋ ಅಂತ ಲಾಸ್ಟಿಗೆ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಮುಗಿಸಿದ್ರು ಮೂವಿ, ಅದು ಬೇರೆ ವಿಷಯ. ಆದರೆ ಈ ಥರ ಮೂವಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಜಯ್ ಅವರಿಂದ. ಯಾಕಂದರೆ ಅವ್ರ ಸ್ಟ್ಯಾಂಡರ್ಡ್ಸ್ ಬೇರೆಯೇ ಇದೆ. ಲೈಕ್ ಆಲ್ರೆಡಿ ಅವರು 3-4 ಮೂವೀಸ್, ಲಾಸ್ಟ್ 3-4 ಮೂವೀಸ್ ಎಲ್ಲ ಸ್ವಲ್ಪ ಹೈಪ್ಡ್ ಮೂವಿ ಇದ್ದು ಈ ಥರ ಮೂವಿ ಮಾಡಿದಾಗ ಸ್ವಲ್ಪ ಇಷ್ಟ ಆಗಲ್ಲ ಜನಕ್ಕೆ. ಲೈಕ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಇಷ್ಟ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರ ಫ್ಯಾನ್ಸಿಗೆ ಇಷ್ಟ ಆದರೆ ಆಗ್ಬೋದು, ನನಗಂತೂ ಇಷ್ಟ ಆಗಿಲ್ಲ. ಲೈಕ್ ಫ್ಯಾನ್ ಬೇಸ್ ಜಾಸ್ತಿ ಇದ್ದಂಗೆ ಮೂವಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಮತ್ತು ತೊಗೊಂಡು ಮಾಡಬೇಕು. ಇವ್ರು ಹಂಗೆ ಮಾಡ್ತಿಲ್ಲ. ಇದು ಯಾಕೋ ನನಗೂ ಗೊತ್ತಿಲ್ಲ ಈ ಥರ ಯಾಕೆ ಮಾಡಿದ್ದಾರೆ ಅಂತ. ಓಕೆ, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೋಗಿ ಸಿರ್ಗಾ ಅದೇ ಹಳ್ಳಿಗೆ ಬಿದ್ದಿದ್ದಾರೆ ಅಂತಲೇ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಮೂವಿ ಹೆಂಗೆ ಮಾಡ್ತಾರೋ, ಕಾದು ನೋಡಬೇಕಾಗತ್ತೆ. ನನಗಂತೂ ಈ ಮೂವಿ ಅಷ್ಟೇನು ಇಷ್ಟ ಆಗಿಲ್ಲ. ನೀವು ಬೇಕಾದ್ರೆ ಹೋಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಲೈಕ್ ಅವ್ರ ಫ್ಯಾನ್ಸ್ ಶೋಗೆ ಹೋದರೆ ಚೆನ್ನಾಗಿರುತ್ತೆ. ಲೈಕ್ ಅವ್ರ ಫ್ಯಾನ್ಸ್ ಎಲ್ಲ ಜಾಸ್ತಿ ಜನ ಇದ್ದಾಗ ಒಂಥರ ಮಜಾ ಇರುತ್ತೆ. ಆಮೇಲೆ ಹೋಗ್ತಾ ಖಾಲಿ ಥಿಯೇಟ್ರಿಗೆ ಹೋದರೆ ಏನು ಯೂಸ್ ಇಲ್ಲ ಈ ಮೂವಿ. ನನಗಂತೂ ಅದೊಂದಂತೂ ಅನಿಸ್ತು. ಇನ್ನು ನನ್ನ ರೇಟಿಂಗ್ ಬಂದು ಈ ಮೂವಿಗೆ 2.5/5. ಇನ್ನು ನೀವು ಆಲ್ರೆಡಿ ಈ ಮೂವಿನ ನೋಡಿದರೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.